ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಹೆರಿಗೆಯ ಸಮಯ ಹತ್ತಿರವಾದಾಗ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೆರಿಗೆಯ ದಿನಗಳು ಹತ್ತಿರ ಬಂದಿದೆ, ಹೇಗೆ ಗೊತ್ತಾಗುತ್ತೆ, ಪ್ರಸವದ ನೋವಿನ ಲಕ್ಷಣಗಳೇನು, ಹೆರಿಗೆಯ ಹಂತಗಳೇನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಗರ್ಭಧಾರಣೆ, ಹೆರಿಗೆ ಎನ್ನುವ ಹಂತಗಳು ಪ್ರತಿ ಹೆಣ್ಣಿಗೆ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳು. ಒಂದು ಹೆಣ್ಣು ತನ್ನ ಜೀವನದಲ್ಲಿ ಅತಿಯಾದ ನೋವಿನಲ್ಲೂ ಮತ್ತು ಅದರ 10 ಪಟ್ಟು ಖುಷಿ ಪಡುವ ಸಮಯ ಎಂದರೆ ಹೆರಿಗೆಯಾಗುವ ಸಂದರ್ಭ. 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿ ಮಗುವನ್ನು ಹಂತ ಹಂತವಾಗಿ ಬೆಳೆಸಿ ಬಳಿಕ ಹೊರ ಜಗತ್ತಿಗೆ ಪರಿಚಯಿಸುವ ಪರಿ ಆಕೆಗೆ ಮಾತ್ರ ಗೊತ್ತು. ಹಾಗಾಗಿ ಹೆರಿಗೆ ಎಂದರೆ ನೋವು ಎನ್ನುವ ಭಯ ಸಹಜವಾಗಿಯೇ ಇರುತ್ತೆ. ಏನಾಗುವುದು ಎನ್ನುವ ಆತಂಕ ಸಹಜ. ಹಾಗಾದರೆ ಹೆರಿಗೆಯ ದಿನಗಳು ಹತ್ತಿರ ಬಂದಿದೆ ಎಂದು ಹೇಗೆ ಗೊತ್ತಾಗುತ್ತೆ, ಪ್ರಸವದ ನೋವಿನ ಲಕ್ಷಣಗಳೇನು, ಹೆರಿಗೆಯ ಹಂತಗಳೇನು ಅಂತ ತಿಳಿತಾ ಹೋಗೋಣ. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ 40 ವಾರಗಳಲ್ಲಿ ಹೆರಿಗೆಯಾಗುತ್ತೆ, ಅಂದರೆ 9 ತಿಂಗಳು 1 ವಾರ. ಆದರೆ ಕೆಲವರಲ್ಲಿ 37ನೇ ವಾರದಿಂದ 40ನೇ ವಾರದೊಳಗೆ ಯಾವಾಗ ಬೇಕಾದರೂ ಹೆರಿಗೆ ನೋವು ಕಾಣಿಸ್ಕೊಳ್ಬೋದು. ಅದನ್ನು ಕೂಡ ತಿಂಗಳು ತುಂಬಿದ ಮಗು ಅಂತ ಹೇಳಲಾಗತ್ತೆ. ಲಕ್ಷಣಗಳ ಕಡೆ ನೋಡೋದಾದರೆ ಮೊದಲನೇದಾಗಿ ಬಿಟ್ಟು ನೋವು ಬರುವುದು. ಹೆರಿಗೆಯ ನೋವು ಬಂದಾಗ ಬಿಟ್ಟು ನೋವು ಬರುತ್ತೆ. 1 ನಿಮಿಷ ವಿಪರೀತ ನೋವು ಕಾಣಿಸ್ಕೊಂಡ್ರೆ ನಂತರ ಕಡಿಮೆಯಾಗುವುದನ್ನು ಕಾಣಬಹುದು. ಅಲ್ಲದೆ ಅದು ಪ್ರಸವದ ನೋವು ಎಂದು ಖಚಿತ ಮಾಡಿಕೊಳ್ಳುವುದು ಹೇಗೆಂದರೆ, ಹೆರಿಗೆ ನೋವೇ ಆದರೆ ಹೊಟ್ಟೆ ಗಟ್ಟಿಯಾಗತ್ತೆ. ಸಾಮಾನ್ಯವಾಗಿ ಗರ್ಭಿಣಿಯರ ಹೊಟ್ಟೆ ಮೃದುವಾಗಿರುತ್ತೆ, ಆದರೆ ಹೆರಿಗೆ ನೋವು ಆರಂಭವಾದ ಸಂದರ್ಭದಲ್ಲಿ ಹೊಟ್ಟೆ ಗಟ್ಟಿಯಾಗಿ ಆಗಾಗ ನೋವು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಡಾಕ್ಟರ್ನ ಕಾಣಬೇಕಾಗತ್ತೆ. ನೆಕ್ಸ್ಟ್ ಲಕ್ಷಣ ನೀರು ಸ್ರವಿಸುವುದು. ಅದನ್ನು ಮಗುವಿನ ಸುತ್ತ ಇರುವಂಥ ಅಮ್ಯುನಿಟಿ ಫ್ಲೂಯಿಡ್ ಅಥವಾ ಮಗುವಿನ ಸುತ್ತ ಇರುವಂಥ ನೀರು ಅಂತ ಕೂಡ ಕರಿಬೋದು. ಕೆಲವರಿಗೆ ಹೆರಿಗೆ ನೋವು ಬರುವಾಗ ಯೋನಿಯ ಭಾಗದಿಂದ ಮೂತ್ರದಂತೆ ನೀರು ಸ್ರವಿಸಬಹುದು. ಸಾಮಾನ್ಯವಾಗಿ ಮೂತ್ರವಾದರೆ ಅದನ್ನು ನಿಲ್ಲಿಸ್ಬೋದು. ಆದರೆ ಹೆರಿಗೆಯ ಸಮಯ ಬಂದಾಗ ಒಳ ಉಡುಪು ಒದ್ದೆಯಾಗುವಷ್ಟು ತಾನಾಗಿಯೇ ನೀರು ಸೋರಿಕೆಯಾಗ್ತಾ ಇರುತ್ತೆ. ಗರ್ಭಾವಸ್ಥೆಯಲ್ಲಿ ಹೆರಿಗೆಯ ದಿನಗಳಲ್ಲಿ ಮಾತ್ರವಲ್ಲದೆ ಯಾವುದೇ ಸಂದರ್ಭದಲ್ಲಿ ನಿಯಂತ್ರಣಕ್ಕೆ ಸಿಗದಷ್ಟು ನೀರೇನಾದರೂ ಲೀಕೇಜ್ ಆಗ್ತಾ ಇದ್ದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಅವಾಯ್ಡ್ ಏನಾದರೂ ಮಾಡಿದರೆ ಮಗುವಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಎಚ್ಚರಿಕೆ ವಹಿಸುವುದು ಮುಖ್ಯವಾಗಿದೆ. ಇದಲ್ಲದೆ ನಿಮಗೆ ಹೆರಿಗೆ ಆಗಲಿಕ್ಕೆ ಇನ್ನೇನು ಕೆಲವು ದಿನ ಇದೆ ಅಂತ ಹೇಳಿದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ವೆಯ್ಟ್ ಕೂಡ ಲಾಸ್ ಆಗ್ಬೋದು, ಅಥವಾ ಬೇದಿ ಆಗುವಂತಹ ಅನುಭವ ಕೂಡ ನಿಮಗೆ ಆಗ್ಬೋದು. ತುಂಬಾ ಸುಸ್ತು ಕಾಣಿಸ್ಕೊಳ್ಬೋದು. ಹೊಟ್ಟೆಯು ಕೆಳಭಾಗದ ಕಡೆ ಜಗ್ಗಿದ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಳ್ಬೋದು. ಅಂದರೆ ಹೊಟ್ಟೆ ಎರಡೂ ಭಾಗದಲ್ಲಿ ಖಾಲಿ ಕಂಡುಬಂದು ಕೆಳಭಾಗದಲ್ಲಿ ಒಂದು ರೀತಿ ಜಗ್ಗಿದ ರೀತಿಯಲ್ಲಿ ನಿಮಗೆ ಅನುಭವ ಆಗತ್ತೆ. ಕಾಲುಗಂಟುಗಳಲ್ಲಿ ವಿಪರೀತ ನೋವು ಅಥವಾ ಸೆಳೆತದ ಅನುಭವ ಕೂಡ ನಿಮಗೆ ಆಗ್ಬೋದು. ವೈಟ್ ಡಿಸ್ಚಾರ್ಜ್ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗ್ಬೋದು. ಬೆನ್ನು ನೋವು ಕಾಣಿಸ್ಕೊಳ್ಬೋದು, ವಾಕರಿಕೆಯ ಅನುಭವ ಕೂಡ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಲಕ್ಷಣ, ಇನ್ನೇನು ನಿಮಗೆ ಹೆರಿಗೆಯ ಸಮಯ ಹತ್ತಿರವಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ರಕ್ತಸ್ರಾವ. ಗರ್ಭಕೋಶ ಬಾಯಿ ತೆರೆದಾಗ ಆರಂಭದಲ್ಲಿ ಕೆಲವರಿಗೆ ಹೆಚ್ಚು ನೋವು ಕಾಣಿಸಿಕೊಳ್ಳದೇ ಇರ್ಬೋದು, ಆದರೆ ನೀರಿನ ಸೋರಿಕೆ ಅಥವಾ ರಕ್ತಸ್ರಾವ ಉಂಟಾಗ್ಬೋದು. ಇದು ಆರಂಭದ ಹಂತವಾಗಿದೆ. ಹೀಗಾಗಿ ಈ ರೀತಿ ಏನಾದರೂ ಲಕ್ಷಣ ನಿಮಗೆ ಕಂಡು ಬಂದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅಥವಾ ಹಾಸ್ಪಿಟ್ಲಿಗೆ ನೀವು ಹೋಗಬೇಕಾಗತ್ತೆ. ಇವಾಗ ಹೆರಿಗೆಯ ಹಂತ ನೋಡೋದಾದರೆ ಮೊದಲನೇದಾಗಿ ಗರ್ಭಕೋಶ ಯಾವ ಹಂತದಲ್ಲಿ ಓಪನ್ ಆಗಿದೆ ಅನ್ನೋದರ ಮೇಲೆ ಹೆರಿಗೆಯ ಹಂತಗಳನ್ನು ಹೇಳಲಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಗರ್ಭಕೋಶ ಬಾಯಿ ತೆರೆಯದೇ ಇರುವುದರಿಂದ ಹಿಡಿದು 3 ಸೆಂಟಿಮೀಟರ್ವರೆಗೆ ಬಾಯಿ ತೆರೆಯುವ ಹಂತವನ್ನು ಮೊದಲನೇ ಹಂತ ಅಂತ ಹೇಳಲಾಗತ್ತೆ. ಇದು ಸಾಮಾನ್ಯವಾಗಿ 10 ರಿಂದ 12 ತಾಸುಗಳವರೆಗೆ ತೆಗೆದುಕೊಳ್ಬೋದು.
ಸೊ ಹೆರಿಗೆಯಾಗಲು ಗರ್ಭಕೋಶ 10 ಸೆಂಟಿಮೀಟರ್ವರೆಗೆ ತೆರೆದರೆ ಹೆರಿಗೆ ಆಗುತ್ತೆ. 3ರಿಂದ 10 ಸೆಂಟಿಮೀಟರ್ವರೆಗೆ ಓಪನ್ ಆಗುವುದನ್ನು ಎರಡನೇ ಹಂತ ಅಂತ ಕರೆಯುತ್ತಾರೆ. ಈ ಸಮಯದಲ್ಲಿ ಪದೇ ಪದೇ ವಿಪರೀತ ನೋವು ಬರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ಮೊದಲ ಹೆರಿಗೆಯಲ್ಲಿ 5ರಿಂದ 6 ಗಂಟೆಗಳ ಕಾಲ ಗರ್ಭಕೋಶ ತೆರೆಯಲು ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಕೆಲವರಿಗೆ ಇದಕ್ಕಿಂತ ಜಾಸ್ತಿ ಗಂಟೆಗಳು ಕೂಡ ತೆಗೆದುಕೊಳ್ಬಹುದು. ಗರ್ಭಕೋಶ ಪೂರ್ತಿಯಾಗಿ ಓಪನ್ ಆದ ಮೇಲೆ ಮಗುವಿನ ತಲೆ ಕೆಳಗೆ ಬಂದು ಹೆರಿಗೆಯಾಗುತ್ತೆ. ಇದು 3ನೇ ಹಂತ ಆಗಿದೆ. ನೆಕ್ಸ್ಟ್ ಇನ್ನು ಹೆರಿಗೆ ಆದ ಮೇಲೆ ಕಸ ಹೊರಗೆ ಬರುತ್ತೆ. ಇದು 4ನೇ ಮತ್ತು ಕೊನೆಯ ಹಂತ ಆಗಿರುತ್ತೆ. ಇಲ್ಲಿ ಮುಖ್ಯ ಅಂಶವೇನೆಂದರೆ, ಒಮ್ಮೆ ಹೆರಿಗೆ ನೋವಿನ ಲಕ್ಷಣಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದಮೇಲೆ ಪ್ರತಿ ಹಂತದಲ್ಲೂ ವೈದ್ಯರು ನಿಮ್ಮನ್ನು ಗಮನಿಸ್ತಾರೆ. ಅಷ್ಟೇ ಅಲ್ಲದೆ ಮಗುವಿನ ಹೃದಯದ ಬಡಿತವನ್ನು ಕೂಡ ವೈದ್ಯರು ಗಮನಿಸಿರುತ್ತಾರೆ. ಈ ಸಂದರ್ಭದಲ್ಲಿ 120 to 160 ಅಂದರೆ 120ರಿಂದ 160ರವರೆಗೆ ಮಗುವಿನ ಹೃದಯದ ಬಡಿತವಿರುತ್ತೆ. ಕೊನೆಯಲ್ಲಿ ಹೆರಿಗೆ ನೋವಿನ ಸಂದರ್ಭದಲ್ಲಿ ಮಗುವಿನ ಹೃದಯದ ಬಡಿತದಲ್ಲಿ ಏನಾದರೂ ತೊಂದರೆಯಾದರೆ ಅಥವಾ ಗರ್ಭಕೋಶ ತೆರೆದುಕೊಳ್ಳಲು ತುಂಬಾ ಸಮಯ ತೆಗೆದುಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ಸಿಸೇರಿಯನ್ ಸೆಕ್ಷನನ್ನು ಅವರು ಚೂಸ್ ಮಾಡ್ತಾರೆ, ಅಂದರೆ ಆಪರೇಷನನ್ನು ಮಾಡ್ತಾರೆ. ಹಾಗಾಗಿ ಒಂದು ವೇಳೆ ನಾನು ತಿಳಿಸಿದ ಯಾವುದಾದ್ರೂ ಒಂದು ಲಕ್ಷಣ ಕಂಡು ಬಂದರಲ್ಲಿ ನೀವು ನಿರ್ಲಕ್ಷ್ಯ ಮಾಡದೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ 1 ವಾರ ಮುಂಚೆನೂ ಆಗ್ಬೋದು ಅಥವಾ ಆ ಡೇಟ್ ದಾಟಿ 1 ವಾರ ನಂತರನೂ ಆಗ್ಬೋದು. ಸೊ ಹಾಗಾಗಿ ಆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿಯಲ್ಲಿ ನಿಮಗೆ ಏನಾದರೂ ನಿಮ್ಮ ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬಂದಿಲ್ಲ ಅಂತ ಹೇಳಿದರು ಆ ಸಂದರ್ಭದಲ್ಲೂ ಕೂಡ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಲ್ಲವೂ ಸರಿಯಾಗಿ ನಡೀತಾ ಇದೆಯಾ ಅಥವಾ ವೆಯ್ಟ್ ಮಾಡಬೇಕಾ, ಏನು ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಮುಂದುವರಿಯೋದು ಒಳ್ಳೆಯದು. ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದ ಲಕ್ಷಣಗಳು ಯಾವುದಂತ ಹೇಳಿದರೆ, ನಿಮಗೇನಾದರೂ ನೀರು ಲೀಕೇಜ್ ಆಗ್ತಾ ಇದೆ, ನಿಮಗೆ ಕಂಟ್ರೋಲೇ ಆಗ್ತಾ ಇಲ್ಲ ಅಂತ ಹೇಳಿದರೆ ಈ ಒಂದು ಲಕ್ಷಣದಲ್ಲೂ ಕೂಡ ನೀವು ನಿರ್ಲಕ್ಷ್ಯ ಮಾಡೋಕ್ಕಿಲ್ಲ. ಇನ್ನೊಂದು ಲಕ್ಷಣ ಏನಾದರೂ ಜಲ್ಲಿ ಥರ ಅಥವಾ ಜಾಮ್ ಥರ ರಕ್ತಸ್ರಾವ ಅಥವಾ ಡಿಸ್ಚಾರ್ಜ್ ಏನಾದರೂ ಹೋಗ್ತಾ ಇದೆ ಅಥವಾ ನಿಮ್ಮ ವೈಟ್ ಡಿಸ್ಚಾರ್ಜಲ್ಲಿ ಏನಾದರೂ ಬ್ಲಡ್ ಥರ ಏನಾದರೂ ಕಾಣ್ತಾ ಇದೆ ಅಂತ ಹೇಳಿದರೆ ಈ ಲಕ್ಷಣವೂ ಕೂಡ ನೀವು ನಿರ್ಲಕ್ಷ್ಯ ಮಾಡೋಕ್ಕಿಲ್ಲ. ಇನ್ನೊಂದು ಲಕ್ಷಣ ನಿಮಗೆ ಪದೇ ಪದೇ ಬಿಟ್ಟು ನೋವು ಕಾಣಿಸ್ಕೊಂಡು ಹೊಟ್ಟೆ ಗಟ್ಟಿ ಆಗ್ತಾ ಇದೆ ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ನೀವು ನಿರ್ಲಕ್ಷ್ಯ ಮಾಡದೆ ಅಗತ್ಯವಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ರೀತಿಯ ಒಂದು ವೇಳೆ ಲಕ್ಷಣ ಕಂಡು ಬಂದರೆ ಇನ್ನೇನು ಕೆಲವು ಗಂಟೆಗಳಲ್ಲಿ ನಿಮಗೆ ಹೆರಿಗೆಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದಿರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೆರಿಗೆಯ ಸಮಯದಲ್ಲಿ ಇನ್ನೇನು ಹೆರಿಗೆ ಆಗಲಿಕ್ಕೆ ಕೆಲವು ಗಂಟೆ ಇರ್ಬೋದು ಅಥವಾ ಕೆಲವು ದಿನಗಳು ಇರುವಂತಹ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.